ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿಜೆ ಕ್ರಿಯೇಷನ್ ಫಾರ್ ಯು ಯೂಟ್ಯೂಬ್ ಚಾನಲ್. ಗೈಸ್, ಯೂಟ್ಯೂಬ್ ವೈ ಟಿ ಸ್ಟುಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಗೈಸ್, ವೈ ಟಿ ಸ್ಟುಡಿಯೋ ಓಪನ್ ಮಾಡ್ತು ಅಂತ ಅಂದ್ರೆ ಮೇಲೆ ಈ ರೀತಿ ನೋಟಿಫಿಕೇಶನ್ ಬರ್ತಾ ಇದೆ. ಏನಿದು ಏನು ಅಂತ ಎಲ್ರು ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀರ ಹೊಸ ಯೂಟ್ಯೂಬರ್. ಏನಕ್ಕೆ ಈ ರೀತಿ ಬರ್ತಾ ಇದೆ, ಸೊ ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಹೊಸ ಯೂಟ್ಯೂಬರ್ ಯಾರಾದ್ರೂ ಇದ್ರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೋ ಒಬ್ರು ಹೊಸ ಯೂಟ್ಯೂಬರ್ ಇದ್ರೆ, ಸೊ ಅವ್ರಿಗೂ ಇದೇ ರೀತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಅವ್ರಿಗೂ ತಲೆ ಕೆಡ್ಸ್ಕೊಂಡಿರ್ತಾರೆ ಜಾಸ್ತಿ, ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯು ಕ್ಯಾನ್ ನೌ ಚೂಸ್ ಇಫ್ ಯು ವಾಂಟ್ ಟು ಅಲೌ ಥರ್ಡ್ ಪಾರ್ಟಿ ಕಂಪನೀಸ್ ಟು ಯೂಸ್ ಯುವರ್ ಕಂಟೆಂಟ್ ಟು ಟ್ರೈನ್ AI ಮಾಡೆಲ್ ಇನ್ ಸ್ಟುಡಿಯೋ ಸೆಟ್ಟಿಂಗ್ ಅಂತ ಬರ್ತಾ ಇದೆ. ಸೊ ಇದು ಏನಪ್ಪಾ, ಏನಕ್ಕೆ ಈ ರೀತಿ ಬರ್ತಾ ಇದೆ ಅಂದ್ರೆ, ಸೊ ಇವಾಗ ಥರ್ಡ್ ಪಾರ್ಟಿ ಇದೆಯಲ್ಲ. ಸೊ ಥರ್ಡ್ ಪಾರ್ಟಿ ಅಂತಂದ್ರೆ ಇವಾಗ ಯೂಟ್ಯೂಬ್ ಮತ್ತೆ ನಾವು ಯೂಟ್ಯೂಬ್ ಮತ್ತೆ ನಾನು ಇದೀವಲ್ಲ. ಸೊ ಯೂಟ್ಯೂಬ್ ಒಂದು ಕಂಪ್ನಿ, ಮತ್ತೆ ಇವಾಗ ನಾನು ಡಿಜೆ ಕ್ರಿಯೇಷನ್ ಫಾರ್ ಯು ಅಂತ ಒಂದು ಕ್ರಿಯೇಟ್ ಮಾಡಿದ್ದಿಲ್ಲ. ಸೊ ಇದು ಒಂದು ನನ್ನ ಒಂದು ಕಂಪನಿ. ಸೊ ನಮ್ದು ಇವಾಗ 2 ಕಂಪ್ನಿ ಆಯ್ತು. ಇದ್ರ ಮಧ್ಯೆ ಒಂದು ಬೇರೆಯವರು ಬರ್ತಾರೆ ಇವಾಗ ಫ್ಲಿಪ್ಕಾರ್ಟ್, ಅಮೆಝಾನ್. ಸೊ ಆತರ ಒಂದು ಯಾವ್ದಾದ್ರು ಒಂದು ಕಂಬೈನ್, ಇವಾಗ ನಮ್ಮಿಬ್ಬರ ಮಧ್ಯೆ ಒಂದು ಇನ್ನೊಬ್ರು ಕಂಬೈನ್, ಇವಾಗ 3 ಜನ ಸೇರಿ ಒಂದ್ ಕಂಪ್ನಿ ನಡೆಸ್ತಾರಲ್ಲ. ಸೊ ಆ ರೀತಿ ಇದು. ಸೊ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗುತ್ತೆ ಥರ್ಡ್ ಪಾರ್ಟಿ ಅಂತ ಅಂದ್ರೆ ಅನ್ಕೊಂತೀನಿ. ಸೊ ಏನಪ್ಪಾ ಇದು ಕತೆ ಅಂತ ಅಂದ್ರೆ, ಸೊ ಇವಾಗ ನಿಮ್ಮ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ. ಸೊ ಆ ಒಂದು ವಿಡಿಯೋನ ಆ ಥರ್ಡ್ ಪಾರ್ಟಿ ಕಂಪ್ನಿ ಅವರು ನಿಮ್ಮ ಒಂದು ವಿಡಿಯೋನ ತಗೊಂಡು ಅವರ ಒಂದು ಕಂಪ್ನಿ ಏನಿದೆ AI ಮಾಡೆಲ್, ಅವರ ಒಂದು AI ಮಾಡೆಲ್ ಏನಿದೆ ಅದನ್ನ ಟ್ರೈನ್ ಮಾಡಕ್ಕೆ, ಅವರ ಒಂದು AI ಮಾಡೆಲ್ಸ್ ನ ಟ್ರೈನ್ ಮಾಡೋದಕ್ಕೆ ನಿಮ್ಮ ಒಂದು ವಿಡಿಯೋನ ನಾವು ಅವ್ರಿಗೆ ಕೊಡ್ಬೋದಾ ಅಂತ ಕೇಳ್ತಾ ಇದೆ ಇಲ್ಲಿ ಯೂಟ್ಯೂಬ್ ಅವರು. ಅಷ್ಟೇ ಗೈಸ್, ಇಲ್ಲಿ ಬೇರೆ ಏನೂ ಇಲ್ಲ. ನಿಮ್ಮ ಒಂದು ವಿಡಿಯೋಸ್ ನ ಅವ್ರು ತಗೊಂಡು ಅವರ AI ಮಾಡೆಲ್ಗಳು ಇರ್ತಾರಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ಕೋಬೋದಾ ನಿಮ್ಮ ಒಂದು ವಿಡಿಯೋಸ್ ನ, ಕ್ರಿಯೇಟ್ ಮಾಡಿರೋ ವಿಡಿಯೋಗಳನ್ನ ಅಂತ ಹೇಳ್ತಿದ್ರೆ. ಸೊ ಲೈಕ್ ಇದು ಯಾವ ರೀತಿ ಬರ್ತದೆ ಅಂದ್ರೆ, ನೀವು ನೋಡಿರ್ಬೋದು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಎಲ್ಲದ್ರಲ್ಲೂ ಫೇಸ್ AI ತರ ಜನರೇಟ್ ಮಾಡ್ಬಿಟ್ಟು ವಾಯ್ಸ್ ನ ಇವಾಗ ಕಾಮನ್ ಅದೇ ಆಗಿದೆ. ಇವಾಗ ಏನಂದ್ರೆ ಬರೀ ಒಂದು ಫೋಟೋ ಹಾಕಿದ್ರೆ ಸಾಕು, ಮತ್ತೆ ವಾಯ್ಸ್ ಏನೋ ಒಂದು ನಾವು ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿ ಅದು ಕ್ರಿಯೇಟ್ ಮಾಡಿ ಕೊಡುತ್ತಲ್ಲ. ಸೊ ಈ ಸಾಫ್ಟ್ವೇರ್ಗಳು ಇದಾವಲ್ಲ, ಸೊ ಎಡಿಟಿಂಗ್ ಸಾಫ್ಟ್ವೇರ್ ಆಗಿರ್ಬೋದು, ಇವಾಗೆಲ್ಲ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ರಿಯಲಿಸ್ಟಿಕ್ ಆಗಿನೇ ಮಾಡೋಂಗೆ ಟ್ರೈನ್ ಆಗ್ಬಿಟ್ಟಿದೆ ಗೈಸ್ ಇವಾಗ. ಅಷ್ಟು AI ಎಲ್ಲಿ ನೋಡಿದ್ರು ಇವಾಗ ವಾಟ್ಸಪ್ ಅಲ್ಲಿ ತೆಗೀರಿ, ನೀವು ವಾಟ್ಸಪ್ ಅಲ್ಲಿ ನೋಡಿದ್ರು ಇವಾಗ ನಾವೇನಾದ್ರೂ ಅಂತೀವಿ ಅನ್ಕೊಳ್ಳಿ, ಅದ್ರಲ್ಲಿ ಯಾವ ರೀತಿ ಟೈಪ್ ಮಾಡ್ತೀವಿ, ಲಯನ್ ವಿತ್ ಎ ಫೋಟೋ, ರೋಬೋಟ್ ಲಯನ್. ಸೊ ಆ ರೀತಿ ಏನಾದ್ರೂ ಒಂದು ಟೆಕ್ಸ್ಟ್ ಮಾಡಿ ಇದ್ ಮಾಡ್ತು ಅಂತಂದ್ರೆ AI ನ ಎಲ್ಲಿ ಜನರೇಟ್ ಮಾಡ್ಬಿಟ್ಟು ಅದೇ ರೀತಿ ಪಿಕ್ಚರ್ನೇ ರೆಡಿ ಮಾಡ್ಬಿಡುತ್ತೆ ಗೈಸ್. ಸೊ ಆ ರೀತಿ ಇವಾಗ AI ನೋಡಿ, ಎಲ್ಲಾದ್ರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲೂ AI ಸಪೋರ್ಟ್ ಅಂದ್ರೆ ತಕ್ಷಣ ರಿಪ್ಲೈ ಬಂದ್ಬಿಡುತ್ತಲ್ಲ. ಸೊ ಆ ರೀತಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಒಂದು ಈಗ ನೀವು ಯಾವ್ದೋ ಒಂದು ವಿಡಿಯೋ ಹಾಕಿರ್ತೀರ ಕ್ರಿಯೇಟ್ ಮಾಡಿ, ಇವಾಗ ಹೌ ಟು ಡೌನ್ಲೋಡ್ ಆಧಾರ್ ಕಾರ್ಡ್, ಹೌ ಟು ಡೌನ್ಲೋಡ್ ಪಾನ್ ಕಾರ್ಡ್, ಸೊ ಈ ರೀತಿ ಹಾಕಿರ್ತೀರಲ್ಲ. ಸೊ ಇವಾಗ ನಾವೇನಾದ್ರೂ ಇವಾಗ ಆ ಒಂದು ವಿಡಿಯೋನ ಅವ್ರು ಯೂಸ್ ಮಾಡ್ಕೊಂತಾರೆ, ಥರ್ಡ್ ಪಾರ್ಟಿ ಕಂಪ್ನಿ ಅವ್ರು ಯೂಸ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಅಂದ್ರೆ, ಆ ಒಂದು ಇನ್ಫಾರ್ಮೇಶನ್ ಎಲ್ಲ ಅವ್ರು ತಗೊಂತಾರೆ. ಆಲ್ಮೋಸ್ಟ್ ಇರುತ್ತೆ, ಬಟ್ ಆದ್ರೂ ಬೇರೆ ಬೇರೆ ಒಂದು ಹೊಸ ಕಂಟೆಂಟ್ಗಳು ಇರುತ್ತಲ್ಲ, ಸೊ ಗೊತ್ತಾಗಲ್ಲ. ಸೊ ಅವ್ರಿಗೆ ಇನ್ನೂ ಈಸಿ ಆಗುತ್ತಲ್ವ ಗೈಸ್ ಅವಾಗ. ಸೊ ಒಬ್ಬೊಬ್ರು ಟೆಕ್ನಿಕ್ ಒಂದೊಂದ್ ತರ ಇರುತ್ತೆ. ಸೊ ಅವರು ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ನೀವು ಜಸ್ಟ್ ಹಿಂಗೆ ಹಿಂಗೆ ಫೋನ್ ಇಟ್ಕೊಂಡು ಜಸ್ಟ್ ಸರ್ಚ್ ಮಾಡ್ತು ಅಂತಂದ್ರೆ ಅವ್ರಿಗೆ ಫುಲ್ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ AI. ಇವಾಗ ಇಲ್ಲಿ ಹೇಳ್ತಿರೋದಷ್ಟೇ ಅದೇ ರೀತಿ. ಇವಾಗ ನಿಮ್ಗೆ ಯಾಕೆ ಇನ್ಫಾರ್ಮೇಶನ್ ಹೇಳ್ದೆ ಅಂತ ಅಂದ್ರೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಅಂದೆ. ಒಂದು ವಿಡಿಯೋನ ಅವರು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಫೇಸ್ನೆಲ್ಲ ಫುಲ್ಲು AI ತರ ಬೇರೆ ತರ ಎಡಿಟ್ ಮಾಡ್ತಾರೆ AI ಮಾಡ್ಬಿಟ್ಟು ವಾಯ್ಸ್ ಅವ್ರು ಕೊಟ್ಕೊಂಡು ಅವರ ಒಂದು ಏನಿದೆ ಅಪ್ಲಿಕೇಶನ್, ಇವಾಗ ಹೇಳಿದ್ನಲ್ಲ ಫ್ಲಿಪ್ಕಾರ್ಟ್, ಅಮೆಝಾನ್ ಆ ತರ ಏನಾದ್ರು ಬೇರೆ ಇರ್ತಾವಲ್ಲ ಎಡಿಟಿಂಗ್ ಸಾಫ್ಟ್ವೇರ್ಗಳು. ಸೊ ಅದಕ್ಕೆ ನಿಮ್ಮ ಒಂದು ವಿಡಿಯೋಸ್ನ ಯೂಸ್ ಮಾಡ್ಕೋಬಹುದಾ, ಇದಕ್ಕೆ ನೀವು ಒಪ್ಕೊಂತೀರಾ? ಸೊ ಒಪ್ಕೊಳ್ಳೋಗಿದ್ರೆ ನೀವು ಅಲೋ ಕೊಡ್ಬೋದು, ಇಲ್ಲಾಂದ್ರೆ ಏನು ಮಾಡದೇ ಇದ್ರು ನಡೆಯುತ್ತೆ, ಡಿಸ್ಮಿಸ್ ಅಂತ ಕೊಟ್ರು ನಡೆಯುತ್ತೆ. ಸೊ ಇದೇ ಕೇಳ್ತಾ ಇರೋದು. ನೆಕ್ಸ್ಟ್ ಈ ಒಂದು ತರ ಫ್ಯೂಚರ್ ಬರುತ್ತೆ, ಇದಕ್ಕೆ ನೀವು ಒಪ್ಕೊಂಡ್ರೆ ಅಲೋ ಕೊಡಿ, ಆ ರೀತಿ ಕೇಳ್ತಾ ಇದೆ. ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂತ ಅಂದ್ರೆ ಅಲೋ ಕೊಟ್ಕೊಳ್ಳಿ. ಗುರು, ನನ್ನ ಒಂದು ವಿಡಿಯೋಸ್ನ ಅವರು ಹೆಂಗ್ ಎತ್ಕೊಂಡ್ಬಿಡ್ತಾರೆ ಗುರು, ಅದು ಬೇಡ ನನ್ಗೆ, ಅದೇನಕ್ಕೆ ಅವ್ರಿಗೂ ನಾನು ಇಷ್ಟು ಕಷ್ಟಪಟ್ಟೆಲ್ಲ ವಿಡಿಯೋಸ್ ಎಲ್ಲ ಮಾಡ್ತೀನಿ, ಅವರು ಥರ್ಡ್ ಪಾರ್ಟಿ ಅವ್ರು ಎತ್ಕೊಂಡು ಯೂಸ್ ಮಾಡ್ಕೊಂಡ್ರೆ
ಬೇಡ ಅಂತ ಅಂದ್ರೆ ಸೊ ನೀವು ಡಿಸ್ಮಿಸ್ ಕೊಡ್ಕೊಬಹುದು. ಸೊ ಒಟ್ನಲ್ಲಿ ಬಂದಿರೋದು ಇದು ಒಂದು ಅಪ್ಡೇಟ್, ಹೊಸ ಅಪ್ಡೇಟ್ ಯೂಟ್ಯೂಬ್ YT ಸ್ಟುಡಿಯೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.